ನಮಸ್ಕಾರ. ದಿನದಲ್ಲಿ ನಡೆದಿರುವಂತಹ ಪ್ರಮುಖ ವಿದ್ಯಮಾನಗಳನ್ನು ತಿಳಿಸುವಂತಹ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ನವಿತಾ ಜೈನ್, ನನ್ನ ಜೊತೆ ಇದ್ದಾರೆ ಶ್ರುತಿರಾಜ್. ಬೆಳಗಿನಿಂದ ಈ ಕ್ಷಣದವರೆಗೂ ಆಗಿರುವಂತಹ ಪ್ರಮುಖ 30 ಸುದ್ದಿಯನ್ನು ನೋಡುವುದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ನೋಯ್ಡಾದ ಗ್ಯಾಲಕ್ಸಿ ಪ್ಲಾಜಾದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. 3ನೇ ಮಹಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು 3ನೇ ಮಹಡಿಯಿಂದ ಜನ ಜಿಗಿದಿದ್ದಾರೆ. ಪ್ರಾಣ ಉಳಿಸಿಕೊಳ್ಳೋದಿಕ್ಕೆ ಜನ ಅಲ್ಲಿ ಜಿಗ್ದಿರೋದನ್ನ ನಾವು ಗಮನಿಸಬಹುದು. ಪ್ರಾಣವನ್ನು ಉಳಿಸಿಕೊಳ್ಳೋದಕ್ಕೆ ಜಂಪ್ ಮಾಡಿದ್ದಾರೆ. ಈಗಾಗಲೇ ನೋಯ್ಡಾದಲ್ಲಿ ಗ್ಯಾಲಕ್ಸಿ ಪ್ಲಾಜಾದಲ್ಲಿ ಬೆಂಕಿ ಕಾಣಿಸಿಕೊಂಡಂತಹ ಪರಿಣಾಮವಾಗಿ ತಮ್ಮ ಪ್ರಾಣವನ್ನ ಉಳಿಸಿಕೊಳ್ಳಬೇಕು ಅನ್ನುವಂತಹ ಒಂದೇ ಕಾರಣಕ್ಕಾಗಿ ಜನ ಯಾವ ರೀತಿಯಾಗಿ ಅಲ್ಲಿ 3ನೇ ಮಹಡಿಯಿಂದ ಜಿಗ್ದಿದ್ದಾರೆ ಅನ್ನುವಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಹೇಗಾದ್ರೂ ಮಾಡಿ ನಾವು ಬಚಾವ್ ಆಗಬೇಕು, ಅಪಾಯದಿಂದ ಪಾರಾಗಬೇಕು ಅಂತ ಹೇಳಿ ಜನ ಅಲ್ಲಿ ಈ ರೀತಿಯಾಗಿ ಪ್ರಾಣ ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿರೋದನ್ನ ನೀವು ನೋಡ್ತಾ ಇದ್ದೀರಿ. ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ನಡೆದಿರುವಂತಹ ಘಟನೆ. ಈಗಾಗಲೇ ಅಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವಂತಹ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಎಷ್ಟು ಜನ ಇದ್ರು, ಏನು ಆಗಿದೆ ಒಳಗಡೆ, ಯಾವ ಕಾರಣಕ್ಕಾಗಿ ಬೆಂಕಿ ಅವಘಡ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಬಟ್ ಜನ ಅಂತೂ ಭಯದಿಂದ ತಮ್ಮ ಪ್ರಾಣ ಉಳಿದ್ರೆ ಸಾಕಪ್ಪ ಅನ್ನುವಂತಹ ರೀತಿಯಲ್ಲಿ ಹೇಗಾದ್ರೂ ಮಾಡಿ ಬಚಾವ್ ಆಗೋಣ ಅಂತ ಹೇಳಿ ಅಲ್ಲಿ ಜಿಗಿಯುವ ಸಾಹಸವನ್ನ ಮಾಡಿದ್ದಾರೆ. ಅಲ್ಲಿ ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಆ ದೃಶ್ಯಗಳಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ ಪ್ರಾಣ ಭಯದಿಂದ ಅವರು ಪ್ರಾಣವನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನ ಹೇಗ್ ಮಾಡ್ತಿದ್ದಾರೆ ಅಂತ ಹೇಳಿ. ಇದು ಉತ್ತರ ಪ್ರದೇಶದ ನೋಯ್ಡಾದ ಗ್ಯಾಲಕ್ಸಿ ಪ್ಲಾಜಾದಲ್ಲಿ ನಡೆದಿರುವಂತಹ ಘಟನೆ. ಬನ್ನಿ ಹಾಗಾದ್ರೆ 30 ಸುದ್ದಿಗಳನ್ನ ಕ್ವಿಕ್ ಆಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಪೆನ್ ಡ್ರೈವ್ ಬಗ್ಗೆ ಮತ್ತೆ ಮಾಜಿ ಸಿಎಂ ಕುಮಾರಸ್ವಾಮಿ ಬಾಂಬ್ ಸಿಡಿಸಿದ್ದಾರೆ. ಚಲುವರಾಯಸ್ವಾಮಿಗೆ ತಿರುಗೇಟು ಕೊಟ್ಟಂತಹ ಎಚ್.ಡಿ. ಕುಮಾರಸ್ವಾಮಿ ಭ್ರಷ್ಟಾಚಾರ ಅಂದ್ರೆ ಜಾತಿಯನ್ನ ಎಳೆದು ತರೋದು ಯಾಕೆ, ಅವರ ಹೆಸರನ್ನೇ ನಾನು ಎತ್ತೋದಿಲ್ಲ ಅಂದ್ರು. ನನ್ನ ಅವಧಿಯಲ್ಲಿ ಅಕ್ರಮ ಆಗಿದ್ರೆ ತನಿಖೆ ಮಾಡಿಸಿ ಅಂತ ಸವಾಲ್ ಕೂಡ ಹಾಕಿದ್ರು. ಪೆನ್ ಡ್ರೈವ್ ನಲ್ಲಿ ಇರೋದು ಬೇರೆಯದ್ದೇ ವಿಚಾರ, ಅದರಲ್ಲೂ ಸಾಕ್ಷ್ಯ ಇದೆ, ದುಡುಕ್ಬೇಡಿ, ಇನ್ನೂ ಕೂಡ ಸರ್ಕಾರದಿಂದ ತಪ್ಪು ಮಾಡಲಾಗುತ್ತೆ ಅಂತ ಕೆಲವರು ಹೇಳ್ತಾರೆ. ಅದಕ್ಕೆ ಸುಮ್ಮನಿದ್ದೇನೆ, ಹಿಟ್ ಅಂಡ್ ರನ್ ಮಾಡುವಂತಹ ವ್ಯಕ್ತಿ ನಾನಲ್ಲ ಅಂತ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಯಾರ ಮೇಲೂ ನನಗೆ ದ್ವೇಷ ಆಗಲಿ ಅಸಮಾಧಾನ ಆಗಲಿ ಯಾವುದೂ ಇಲ್ಲ. ನಾನು ಅವ್ರ ಬಗ್ಗೆ ಚರ್ಚೆನೇ ಮಾಡಿಲ್ಲ. ನಾನು ಕಳೆದ 8 ವರ್ಷದಲ್ಲಿ ಅವರು ನಮ್ಮನ್ನು ಬಿಟ್ಟೋದ ನಂತರ ನಾನು ಎಲ್ಲೂ ಚರ್ಚೆನೇ ಮಾಡಿಲ್ಲ ಅವ್ರ ಬಗ್ಗೆ. ಅವ್ರ ಹೆಸರನ್ನೇ ಎತ್ತಿಲ್ಲ. ನಾನು ಯಾವುದೇ ರೀತಿಯ ನಾನು ಮಾಡತಕ್ಕಂಥ ತಪ್ಪೇನಾದರೂ ಒಂದು ಸಣ್ಣ ತಪ್ಪಿದ್ರು ಅದಕ್ಕೆ ಶಿಕ್ಷೆ ತಗೊಳ್ಳೋಕ್ಕೆ ತಯಾರಾಗಿದ್ದೇನೆ. ಪೆನ್ ಡ್ರೈವು ಇನ್ನು ಈಗಲೇ ಯಾಕೆ ಆ ಥರ ನಿಮಗೆ? ಆ ಪೆನ್ ಡ್ರೈವಲ್ಲಿರೋದು ಬೇರೆ ಸಬ್ಜೆಕ್ಟು, ಅದೇನು ಖಾಲಿ ಪೆನ್ ಡ್ರೈವ್ ಅಲ್ಲ. ಅದು ವಿಷಯಗಳು ನಿಮ್ಮ ಕೈಗೆ ದೊರಕೋವರೆಗೆ ಸಮಾಧಾನವಾಗಿದ್ದರೂ ಒಳ್ಳೆಯದು ಅಂತ ಕೆಲವರು ಬುದ್ಧಿವಂತರು, ತಿಳುವಳಿಕೆ ಇರೋರು, ಅನುಭವಿಸ್ತಾ ಇರೋರು ಹೇಳ್ತಾರೆ. ಅನುಭವ ಇರ್ತಕ್ಕಂಥವ್ರು ಅಲ್ಲಿರೋರೇ ಹೇಳ್ತಾರೆ. ಇನ್ನೂ ಹಲವಾರು ವಿಷಯಗಳು ಬರ್ತವೆ, ದುಡುಕಬೇಡಿ, ಈಗಲೇ ಸ್ಪೀಡ್ ಆಗಬೇಡಿ, ಇನ್ನೂ ಸ್ವಲ್ಪ ತಪ್ಪು ಮಾಡಲಿ ಅಂತಕ್ಕಂಥ ಹೇಳ್ತಾರೆ. ನಾನು ಎಲ್ಲೂ ಕದ್ದೋಗಲ್ಲ, ಹಿಟ್ ಅಂಡ್ ರನ್ನೋ ಇಲ್ಲ. ಸರ್ಕಾರದಲ್ಲಿ ವರ್ಗಾವಣೆ ಹಾಗೂ ಕಮಿಷನ್ ದಂಧೆ ನಡೀತಾ ಇದೆ ಅಂತ ನಿನ್ನೆ ಮಾಜಿ ಸಿಎಂ ಕುಮಾರಸ್ವಾಮಿ ಮಾಡಿದ್ದ ಆರೋಪಕ್ಕೆ ಇವತ್ತು ಕೃಷಿ ಸಚಿವ ಚಲುವರಾಯಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಹತಾಶೆಯಿಂದ ಮಾತಾಡ್ತಿದ್ದಾರೆ. ನಮ್ಮ ಇಲಾಖೆ ಬಗ್ಗೆ ಅವರು ಆರೋಪ ಮಾಡಿದ್ದಾರೆ, ತನಿಖೆಗೆ ನಾನು ಮನವಿ ಮಾಡ್ತೇನೆ ಎಂದಿದ್ದಾರೆ. ಕೃಷಿ ಇಲಾಖೆಯಲ್ಲಿ ವರ್ಗಾವಣೆ ದಂಧೆ ಅಂತ ಆರೋಪ ಮಾಡಿ ಎಕ್ಸೆಲ್ ಶೀಟ್ ದಾಖಲೆ ಕೊಟ್ಟಿದ್ರು. ಈ ಬಗ್ಗೆ ತನಿಖೆ ಮಾಡಿಸಲು ಮುಖ್ಯಮಂತ್ರಿಗೆ ಮನವಿ ನೀಡಲಿ ಅಂತ ಲೇವಡಿ ಕೂಡ ಮಾಡಿದ್ರು. ಯಾವಾಗಲೂ ನನ್ನ ಕುಟುಂಬ ಅನ್ನೋದು ಬಿಟ್ಬಿಟ್ಟು ನಾನು ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ನಾನು ಕುಮಾರಸ್ವಾಮಿಯಾಗಿ ಮಾತಾಡ್ತೀನಿ ಅನ್ನೋದನ್ನೇ ಮಾತಾಡಿದ್ರೆ ಸಾಕಾಗುತ್ತೆ. ಸೊ ಅವರು ಬಹುಶಃ ನನ್ನ ಅನಿಸಿಕೆ ಇವೆಲ್ಲ ನೋಡಿದ್ರೆ ಅವರಿಗೆ ಹತಾಶರಾಗಿದ್ದಾರೋ ಅಥವಾ ಯಾರನ್ನೂ ಸಹಿಸಲ್ವೋ ಅಥವಾ ನನ್ನ ಟಾರ್ಗೆಟ್ ಮಾಡಿದ್ದಾರೋ ಅದು ಅವ್ರಿಗೆ ಬಿಟ್ಟಿದ್ದು. ನಾನು ಈಗ ಅಷ್ಟೇ ನಿಮ್ಮ ಮೂಲಕ ಅವ್ರಿಗೆ ಹೇಳೋದು, ಅಸೆಂಬ್ಲಿ ನಡೀತಾ ಇರ್ಬೇಕಾದ್ರೆ ಅಲ್ಲಿ ಚರ್ಚೆ ಮಾಡೋದು ಒಂದು, ಇಲ್ಲಿ ಬಿಡುಗಡೆ ಮಾಡಿರೋದಕ್ಕಂಥದ್ದು ಒಂದು. ಕಂಪ್ಲೇಂಟ್ ಮಾನ್ಯ ಮುಖ್ಯಮಂತ್ರಿ ಕೊಡಲಿ. ನನ್ನ ಇಲಾಖೆಯಲ್ಲಿ ನಾನೇ ನನ್ನ ಮೇಲೇ ದೂರ ಹೇಳಿರೋದ್ರಿಂದ ನಾನು ಅದನ್ನು ತನಿಖೆ ಮಾಡಲಿಕ್ಕಾಗಲ್ಲ. ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಹಿರಿಯರಿದ್ದಾರೆ, ಅನುಭವಸ್ಥರಿದ್ದಾರೆ, ಅವರಿಗೆ ಅವರು ರೈಟಿಂಗ್ನಲ್ಲಿ ಕಂಪ್ಲೇಂಟ್ ಕೊಡಲಿ. ನಾನು ಸಹ ರಿಕ್ವೆಸ್ಟ್ ಮಾಡ್ತೀನಿ ತನಿಖೆ ಮಾಡಿ ಅಂತ. ನನಗೆ ಸಂತೋಷ. ಒಬ್ಬ ಅನುಭವಸ್ಥರು, ಅವರು ಮುಖ್ಯಮಂತ್ರಿಗಳಾಗಿದ್ದವರು 2 ಬಾರಿ, ಅವ್ರಿಗೆಲ್ಲ ಅನುಭವ ಇದೆ. ಯಾವ್ಯಾವ ಇಲಾಖೆ, ಯಾವ ಥರ ಕಾರ್ಡು, ಯಾವ ಥರ ಪ್ಲೇ ಮಾಡ್ಬೋದು, ಎಲ್ಲ ಥರದ್ದು ನಮಗಿಂತ ಅನುಭವ ಜಾಸ್ತಿ ಅವ್ರಿಗೆ. ಕುಮಾರಸ್ವಾಮಿ ಅವರು ದರಪಟ್ಟಿಯನ್ನ ನನಗೂ ತೋರಿಸಿದ್ರು. ಕೃಷಿ ಇಲಾಖೆಯಲ್ಲಿ ವರ್ಗಾವಣೆ ದಂಧೆ ಅಂತ ಹೇಳಿದ್ರು ಅಂತ ಮಾಜಿ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ.
ಕರ್ನಾಟಕ ಎಟಿಎಂ ಆಗ್ಬಿಟ್ಟಿದೆ, ವರ್ಗಾವಣೆ ದಂಧೆ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು. ಇನ್ನು ಸಿದ್ದರಾಮಯ್ಯ ಎಲ್ಲ ಗ್ಯಾರಂಟಿಗಳಲ್ಲಿ 25%, 50% ಡಿಸ್ಕೌಂಟ್ ಮಾಡಿದ್ದಾರೆ. ಹಾಗೆ ಡಿಕೆಶಿಗೆ ಸಿಎಂ ಸ್ಥಾನ ಕೂಡ ಡಿಸ್ಕೌಂಟ್ ಆಗುತ್ತೆ ಅಂತ ಡಿಕೆಶಿ ಕಾಲೆಳೆದ್ರು ಆರ್ ಅಶೋಕ್. ಮಾಡ್ತಾ ಇರೋದು ಸಾರ್ವಜನಿಕವಾದ ಚರ್ಚೆ ಪ್ರಾರಂಭ ಆಗಿದೆ. ಒಟ್ಟು ಸುಮಾರು 40-50 ಕೋಟಿ ಅಂದಾಜುಗಳೆಲ್ಲ ಹಾಕಿ ತೋರಿಸಿದ್ರು ಅವ್ರು. ನನಗೆಲ್ಲ ಪಟ್ಟಿ ನೋಡಿ ತೋರಿಸಿದ್ರು. ಎಲ್ಲ ನೋಡಿದಿರಲ್ಲ, ಕೃಷಿ ಇಲಾಖೆಗೆ ಸಂಬಂಧಪಟ್ಟಿದ್ದು ಕಳಿಸಿದ್ದಾರೆ. ಈಗ ಎಲ್ಲ ಗ್ಯಾರಂಟಿಗಳು 5 ಗ್ಯಾರಂಟಿಗಳು ಏನಿತ್ತು ಎಲ್ಲದರಲ್ಲೂ ಮೋಸ ಮೋಸ ಮೋಸ. ಎಲ್ಲ ಡಿಸ್ಕೌಂಟ್ 25%, 50%, 75% ಡಿಸ್ಕೌಂಟ್. ಹಾಗೆ ಡಿ.ಕೆ. ಶಿವಕುಮಾರ್ ಅವರ ಮುಖ್ಯಮಂತ್ರಿ ವಿಧಾನಸಭೆಯಲ್ಲಿ ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ಗ್ಯಾರಂಟಿಗಳ ಬಗ್ಗೆ ದೊಡ್ಡ ವಾಕ್ಸಮರವೇ ನಡೆದಿದೆ. ಕೇಂದ್ರ ಸರ್ಕಾರ ಎಲ್ಲರ ಅಕೌಂಟ್ಗೆ 15 ಲಕ್ಷ ಬರುತ್ತೆ ಅಂತ ಹೇಳಿತ್ತು. ಆದ್ರೆ ಆ 15 ಲಕ್ಷ ಬಂತ ಅಂತ ಜೆಡಿಎಸ್ನ ಕೋನ್ ರೆಡ್ಡಿ ಕೆಣಕಿದ್ರು. ಇದೇ ವೇಳೆ ಫ್ರೀ ಕರೆಂಟ್ ಕೊಡ್ತೀವಿ ಅಂತ ಕಾಂಗ್ರೆಸ್ ಹೇಳ್ತಿದೆ. ಫ್ರೀ ಕರೆಂಟ್ ಕೊಟ್ರಾ ಅಂತ ಬಿಜೆಪಿ ಶಾಸಕ ಯತ್ನಾಳ್ ಪ್ರಶ್ನೆ ಮಾಡಿದ್ರು. ನೀವು ಮಾತಾಡಿದ್ರಲ್ಲ ನೋಡಿ, ನೀವು ಮಾತಾಡ್ರಿ ಎಲ್ಲಿ ಕೇಳಿ. ಈಗ ವಿಚಾರ ಆಯ್ತು 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 ಈಗ ಕೂತ್ಕೊಳ್ಳಿ. ಆಯ್ತು ಒಂದು ನಿಮಿಷ. ಈ ಇಬ್ಬರು ನಾಯಕರಿಗೆ ಕಾಂಗ್ರೆಸ್ನ ಕೆಎನ್ ರಾಜಣ್ಣ ತಿರುಗೇಟು ಕೊಟ್ರು. ಎಷ್ಟೇ ಪ್ರಯತ್ನ ಪಟ್ಟರು, ಯಾರ ಪರವೇ ಮಾತಾಡಿದ್ರು ನೀವಂತೂ ವಿಪಕ್ಷ ನಾಯಕ ಆಗಲ್ಲ ಬಿಡಿ ಅಂತ ರಾಜಣ್ಣ ಲೇವಡಿ ಮಾಡಿದ್ರು. ಯತ್ನಾಳವ್ರೆ, ನೀವು ಯಾರನ್ನೇ ಡಿಪೆಂಡ್ ಮಾಡಿ, ಯಡಿಯೂರಪ್ಪನವ್ರು ಡಿಪೆಂಡ್ ಮಾಡಿ, ಮೋದಿ ಸಾಹೇಬ್ರನ್ನ ಡಿಪೆಂಡ್ ಮಾಡಿ, ನಿಮ್ಮನ್ನಂತೂ ವಿರೋಧ ಪಕ್ಷದ ನಾಯಕರು ಮಾಡಲ್ಲ ಅಂತ ಹೇಳಿಲ್ವಾ ನಿಮ್ಮ ಪ್ರಧಾನ? ಕಾಂಗ್ರೆಸ್ ಹೇಳಿದ್ದು 5 ಕೆಜಿ, ಈಗ ಕೊಡ್ತಾ ಇರೋದು ಬರೀ 3 ಕೆಜಿ ಅಕ್ಕಿ. ಹೌದು, 5 ಕೆಜಿ ಕೊಡೋದಕ್ಕೂ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ಕಿ ಕೊರತೆ ಇದೆ. ಇದೇ ಕಾರಣಕ್ಕೆ 3 ಕೆಜಿ ಅಕ್ಕಿ ಜೊತೆಗೆ 2 ಕೆಜಿ ರಾಗಿ ಕೊಡ್ತಾ ಇದೆ ಆಹಾರ ಇಲಾಖೆ. ಬೆಂಗಳೂರಿನ ಶ್ರೀನಗರದಲ್ಲಿ ಈ ಬಗ್ಗೆ ನ್ಯೂಸ್ 18 ರಿಯಾಲಿಟಿ ಚೆಕ್ ನಡೆಸಿದೆ. ರಾಗಿ ಕೊಡ್ತಾ ಇದ್ದಾರೆ ಸರ್, ಅದಷ್ಟು 3 ಕೆಜಿ ಅಕ್ಕಿ 2 ಕೆಜಿ ರಾಗಿ ಕೊಡ್ತಾ ಇದ್ದಾರೆ. 5 ಕೆಜಿ ಕಂಪೇರ್ಡ್ 5 ಕೆಜಿ ಇಲ್ಲ, ಏನಿಲ್ಲ ಸರ್. ಇಲ್ಲ ಸರ್, ಅನುಕೂಲಗಿಂತ ಅನಾನುಕೂಲನೇ ಜಾಸ್ತಿ ಇದೆ, ಅನುಕೂಲ ಇಲ್ಲ. ಅಕೌಂಟ್ಗೆ ಏನೋ ಹಾಕ್ತೀನಿ ಅಂತ ಹೇಳಿದ್ದಾರೆ. ಈಗ ಎಂಟ್ರಿ ಮಾಡಿಸಿದೀವಿ, ನೋಡ್ಬೇಕು ಯಾವಾಗ ಇದು ಮಾಡ್ತಾರೋ ಗೊತ್ತಿಲ್ಲ. 5 ಕೆಜಿ ಒಟ್ಟು ಟೋಟಲ್ 5 ಕೆಜಿ, 3 ಕೆಜಿ ಅಕ್ಕಿ, 2 ಕೆಜಿ ರಾಗಿ. ಬೆಂಗಳೂರಿನ ಹುಣಸಮಾರನಹಳ್ಳಿಯಲ್ಲಿ ಶಾಸಕ ಮುನಿರತ್ನ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆಯನ್ನ ಮಾಡ್ತಿದ್ದಾರೆ ಅನ್ನುವ ಆರೋಪ ಇದೆ. ಈ ಸಂಬಂಧ ಮುನಿರತ್ನ ಸೇರಿದಂತೆ 4 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಬಗ್ಗೆ ರಿಯಾಕ್ಷನ್ ಕೊಟ್ಟಿರೋ ಮುನಿರತ್ನ, ಅದು ನನ್ನದೇ ಜಾಗ, ನಾನಲ್ಲಿ ಕಟ್ಟಡ ಕಟ್ತಾ ಇದ್ದೇನೆ, ಲೈಸೆನ್ಸ್ ಪಡೆದು ಕಂಪನಿಯೊಂದು ಕೆಲಸವನ್ನ ಮಾಡ್ತಾ ಇದೆ, ಕಲ್ಲು ಬ್ಲಾಸ್ಟ್ ಮಾಡ್ತಾ ಇದೆ, ಇದರಲ್ಲಿ ತಪ್ಪೇನಿದೆ ಅನ್ನುವಂಥ ಪ್ರಶ್ನೆ ಮಾಡಿದ್ದಾರೆ. ಮಾಡಿರುವಂತ ಸ್ಥಳದಲ್ಲಿ ಒಂದು ಕಟ್ಟಡ ಕಟ್ಟೋದಕ್ಕೆ ನಾನು ಪಾಯ ತೆಗಿತಾ ಇದ್ದೀನಿ. ನನ್ನ ಜಾಗದಲ್ಲಿ ನಾನು ಪಾಯ ತೆಗೆದ್ರೆ ಅದು ಗಣಿಗಾರಿಕೆ. ಗಣಿಗಾರಿಕೆ ಅಂದ್ರೇನು? ಖಾಸಗಿ ಇದು ಸರ್ಕಾರಿ ಸ್ವತ್ತಾಗಿರ್ಬೇಕು, ಸರ್ಕಾರದಿಂದ ಏನೋ ಲೀಸ್ ತಗೊಂಡಿರ್ಬೇಕು. ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಅಕ್ರಮ ನಡೆದ ಆರೋಪ ಕೇಳಿಬಂದಿದೆ. 137 ಹೊರಗುತ್ತಿಗೆ ನೌಕರರಿಗೆ ನಿಗದಿಗಿಂತ ಕಡಿಮೆ ವೇತನ ನೀಡಿರುವುದು ಸಿಂಡಿಕೇಟ್ ಸತ್ಯಶೋಧನಾ ಸಮಿತಿ ವರದಿಯಲ್ಲಿ ಬಯಲಾಗಿದೆ. 1 ವರ್ಷದಲ್ಲಿ ಸುಮಾರು 1 ಕೋಟಿಗೂ ಅಧಿಕ ಅಕ್ರಮ ನಡೆದಿದೆ. ಕುಲಪತಿ ಸಿದ್ದು ಪಿ ಅಲಗೂರ ಅವರ ಅವಧಿಯಲ್ಲಿ ಅಕ್ರಮ ಆಗಿದೆ. ಧಾರವಾಡದ ಎಂಡಸ್ ಸೆಕ್ಯೂರಿಟಿ ಸರ್ವಿಸಸ್ ಅಂಡ್ ಡಿಟೆಕ್ಟಿವ್ ವಿವಿಯೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದದಂತೆ ವೇತನ ಪಾವತಿಸದಿರುವುದು ಬಹಿರಂಗವಾಗಿದೆ. ಉಡುಪಿಯ ಕಾಂಗ್ರೆಸ್ ನಾಯಕ ಅಮೃತ್ ಶೆಣೈ ವಿರುದ್ಧ ವಂಚನೆ ಆರೋಪ ಕೇಳಿಬಂದಿದೆ. ಫ್ಲಾಟ್ ಮಾರಾಟದ ಹೆಸರಲ್ಲಿ ಪಂಗನಾಮ ಹಾಕಿದ ಆರೋಪ ಎದುರಾಗಿದ್ದು, ವೈಸರ್ ಅಪಾರ್ಟ್ಮೆಂಟ್ನ ಒಟ್ಟು 46 ಫ್ಲಾಟ್ಗಳಿವೆ. ಇವುಗಳಲ್ಲಿ ಕೆಲವನ್ನ 2-3 ಜನರಿಗೆ ಮಾರಾಟ ಮಾಡಿದ್ದಾರೆ ಅನ್ನುವ ಆರೋಪ ಇದೆ. ಈ ಬಗ್ಗೆ ಎಫ್ಐಆರ್ ಕೂಡ ಆಗಿದೆ. ಆದರೆ ಫ್ಲಾಟ್ ಖರೀದಿ ಮಾಡಿದವರಿಗೆ ಮೋಸ ಮಾಡಿಲ್ಲ, ಬ್ಯಾಂಕ್ ಲೋನ್ ಸೆಟಲ್ ಮಾಡ್ತೇನೆ, ಮನೆ ಹಸ್ತಾಂತರ ಮಾಡ್ತೇನೆ ಅಂತ ಅಪಾರ್ಟ್ಮೆಂಟ್ ಮಾಲೀಕ ಅಮೃತ್ ಶೆಣೈ ಹೇಳಿದ್ದಾರೆ. ಹರಿಹರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಶುದ್ಧ ಕುಡಿಯುವ ನೀರಿನ ಘಟಕದ ಮೋಟಾರ್ ಕೆಟ್ಟು ಅವಾಂತರವಾದ ಕಾರಣ 1.5 ತಿಂಗಳಿನಿಂದ ಡಯಾಲಿಸಿಸ್ ರೋಗಿಗಳ ಪರದಾಟ ಜೋರಾಗಿದೆ. ಪ್ರತಿ ರೋಗಿಯ ಡಯಾಲಿಸಿಸ್ಗೆ 200 ಲೀಟರ್ ನೀರು ಬೇಕು. ಪ್ರತಿದಿನ 4-5 ಡಯಾಲಿಸಿಸ್ ರೋಗಿಗಳು ಬರ್ತಾರೆ. ಆದರೆ ಶುದ್ಧ ನೀರಿಲ್ಲ ಅಂತ ಸಚಿವರ ವಿರುದ್ಧ ಜನ ಆಕ್ರೋಶ ಹೊರಹಾಕಿದ್ದಾರೆ.
ನರಸೀಪುರದ ಯುವ ಬ್ರಿಗೇಡ್ ಸಂಚಾಲಕ ವೇಣುಗೋಪಾಲ್ ಕುಟುಂಬದವರನ್ನ ಭೇಟಿ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸಾಂತ್ವನ ಹೇಳಿದರು. ಮೃತನ ಕುಟುಂಬಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ 4.12 ಲಕ್ಷ ಪರಿಹಾರದ ಚೆಕ್ ವಿತರಣೆ ಮಾಡಿದರು. ವೇಣುಗೋಪಾಲ್ ನಾಯಕ್ ಹತ್ಯೆ ಧರ್ಮದ ವ್ಯಾಪ್ತಿಗೂ ಬರಲ್ಲ, ರಾಜಕೀಯದ ವ್ಯಾಪ್ತಿಗೂ ಬರಲ್ಲ. ಬ್ರಿಗೇಡ್ ಕಟ್ಟಿಕೊಂಡು ಹನುಮ ಜಯಂತಿ ಚೆನ್ನಾಗಿಯೇ ಮಾಡಿದ್ದಾರೆ. ಅವರವರೇ ಗಲಾಟೆ ಮಾಡಿಕೊಂಡು ಕೊಲೆ ಆಗಿದೆ. ಇದರಲ್ಲಿ ರಾಜಕೀಯ ಒಳ್ಳೆಯದಲ್ಲ ಅಂದ್ರು. ನನ್ನ ಮಗನ ಮೇಲಿನ ಆರೋಪವೂ ಸುಳ್ಳು ಅಂತ ಮಹದೇವಪ್ಪ ಹೇಳಿದರು. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಭೀಕರ ಅಪಘಾತವಾಗಿದೆ. ಬೆಂಗಳೂರಿನಿಂದ ಮೈಸೂರಿನ ಕಡೆಗೆ ಹೋಗ್ತಾ ಇದ್ದ ಕಂಟೈನರ್ ದಿಢೀರಂತ ಡಿವೈಡರ್ ದಾಟಿ ಬೆಂಗಳೂರು ರಸ್ತೆಗೆ ನುಗ್ಗಿತ್ತು. ಅದೃಷ್ಟವಶಾತ್ ಯಾರಿಗೂ ಯಾವುದೇ ಅಪಾಯ ಆಗಿಲ್ಲ. ಚನ್ನಪಟ್ಟಣದ ಸಂಕಲಗೆರೆ ಗೇಟ್ ಬಳಿ ನಿನ್ನೆ ಸಂಜೆ ನಡೆದಿರುವ ಭಯಾನಕ ಆಕ್ಸಿಡೆಂಟ್ ಇದು. ಬೆಂಗಳೂರಿನ ಅಮೃತಹಳ್ಳಿಯಲ್ಲಿ ಡಬಲ್ ಮರ್ಡರ್ ಮಾಡಿದ ಬಳಿ 3 ಆರೋಪಿಗಳು ಎಸ್ಕೇಪ್ ಆದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಎಂಡಿ ಫಣೀಂದ್ರ ಹಾಗೂ ಸಿಒ ವಿನುಕುಮಾರ್ ಹತ್ಯೆ ಮಾಡಿದ ಬಳಿಕ ವಿನಯ್, ಸಂತೋಷ್ ಹಾಗೂ ಫೆಲಿಕ್ಸ್ ಎಸ್ಕೇಪ್ ಆದರು. ವಿನಯ್ ತನ್ನ ಪ್ಯಾಂಟಲ್ಲಿ ಡ್ಯಾಗರ್ ಇಟ್ಕೊಂಡ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಗೋಪಾಲ ಗ್ರಾಮದಲ್ಲಿ ಜಮೀನು ವಿವಾದಕ್ಕೆ ಗಲಾಟೆಯಾಗಿದೆ. ಗೋಪಾಲ ಗ್ರಾಮದ ಗಂಗಮ್ಮ ಮೇಲೆ ಲೋಕೇಶ್ ಎಂಬಾತ ಸಿಕ್ಕಾಪಟ್ಟೆ ಹಲ್ಲೆ ಮಾಡಿದ್ದಾನೆ. ವಿವಾದದ ಬಗ್ಗೆ ಹೈಕೋರ್ಟ್ನಲ್ಲಿ ಸ್ಟೇ ತಂದಿದ್ದಕ್ಕೆ ಗಂಗಮ್ಮ ಮೇಲೆ ಹಲ್ಲೆ ಮಾಡಿದ್ದಾನೆ ಲೋಕೇಶ್. ಹಲ್ಲೆ ಸಂಬಂಧ ಲಕ್ಕವಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನನ್ನ ಬಟ್ಟೆ ಇರಿಕೆಲ್ಲ ರಕ್ತದ ಮಡುವಿನಲ್ಲಿ ಗೃಹಿಣಿಯ ಶವ ಪತ್ತೆಯಾಗಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಕೋಳೂರು ಗ್ರಾಮದಲ್ಲಿ ನಡೆದಿದೆ. ಪ್ರಿಯಾಕರನಿಂದಲೇ ಗೃಹಿಣಿ ಕೊಲೆಯಾಗಿರೋ ಶಂಕೆ ವ್ಯಕ್ತವಾಗಿದೆ. 27 ವರ್ಷದ ಭಾರತಿ ಮೃತಪಟ್ಟಿರುವ ದುರ್ದೈವಿಯಾಗಿದ್ದು, ಜೊತೆಗೆ ಸುಮಾರು 5 ವರ್ಷದ ಹೆಣ್ಣು ಮಗು ಸ್ಥಳದಿಂದ ಕಾಣೆಯಾಗಿದೆ. ಮೃತ ಭಾರತಿ ಪ್ರಿಯಾಕರನಿಂದ ಕೊಲೆಯಾಗಿರುವ ಶಂಕೆ ವ್ಯಕ್ತವಾಗಿದ್ದು, ಈತನೇ ಮಗುವನ್ನು ಅಪಹರಣ ಮಾಡಿರುವ ಅನುಮಾನ ವ್ಯಕ್ತವಾಗಿದೆ. ಸ್ಥಳಕ್ಕೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಚಿಕ್ಕೋಡಿಯಲ್ಲಿ ಜೈನಮುನಿ ಕಾಮಕುಮಾರ ಮಹಾರಾಜರ ಹತ್ಯೆ ಕೇಸ್ ತನಿಖೆ ಚುರುಕಾಗಿದೆ. ಸುಟ್ಟು ಹಾಕಿದ್ದ ಜೈನಮುನಿಗಳ ಡೈರಿಯಲ್ಲಿ ಏನಿತ್ತು ಅನ್ನೋದ್ರ ಬಗ್ಗೆ A1 ಆರೋಪಿ ನಾರಾಯಣ್ ಬಾಯ್ಬಿಟ್ಟಿಲ್ಲ. ಹೀಗಾಗಿ ಆ ಡೈರಿಯ ಸುಟ್ಟ ಬೂದಿ ಹಾಗೂ ಮೊಬೈಲ್ಗಳನ್ನು ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಹಣಕಾಸು ವ್ಯವಹಾರ, ಕಾಲ್ ರೆಕಾರ್ಡ್ ಸಾಕ್ಷ್ಯಕ್ಕಾಗಿ ಎಫ್ಎಸ್ಎಲ್ ವರದಿಗಾಗಿ ಪೊಲೀಸರು ಕಾಯುತ್ತಿದ್ದಾರೆ. ಕಾಮಕುಮಾರ ನಂದಿ ಮುನಿ ಮಹಾರಾಜರ ಹತ್ಯೆ ಖಂಡಿಸಿ ವಿಜಯಪುರ ಜಿಲ್ಲೆಯ ತಿಕೋಟಾ ಪಟ್ಟಣ ಹಾಗೂ ಬಾಬಾನಗರದಲ್ಲಿ ಜೈನರು ಮೌನ ಪ್ರತಿಭಟನೆ ನಡೆಸಿದ್ದಾರೆ. ಬಾಬಾನಗರದ ಆಚಾರ್ಯ ಶ್ರೀ 108ನೇ ಅಮಿತಸೇನ ಮುನಿ ಮಹಾರಾಜರ ಸಾನ್ನಿಧ್ಯದಲ್ಲಿ ಮೌನ ಪ್ರತಿಭಟನೆ ನಡೆದಿದೆ. ದೆಹಲಿಯಲ್ಲಿ ಮಳೆ ಕಡಿಮೆಯಾದರೂ ಪ್ರವಾಹ ನಿಂತಿಲ್ಲ. ಯಮುನಾ ನದಿ ಉಕ್ಕಿ ಹರಿತಾ ಇದ್ದು ದೆಹಲಿಯ ಹಲವು ಭಾಗಗಳಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ. ದೆಹಲಿಯ ತಗ್ಗು ಪ್ರದೇಶಗಳೆಲ್ಲ ಜಲಾವೃತವಾಗಿದ್ದು ಜನ ನೀರಿನಲ್ಲಿ ಸಿಲುಕಿ ಪರದಾಡುತ್ತಿದ್ದಾರೆ. ವಾಹನಗಳು ರಸ್ತೆಯ ನೀರಲ್ಲೇ ಕೆಟ್ಟು ನಿಂತಿವೆ. ರಸ್ತೆ ತುಂಬಾ ನೀರು ನದಿಯಂತೆ ಉಕ್ಕಿ ಹರಿತಾ ಇದೆ. ಈ ನೀರಲ್ಲೂ ಕೂಡ ಯುವಕರು ಈಜಾಡಿದ್ದಾರೆ. ಎದೆ ಎತ್ತರದ ನೀರಲ್ಲೂ ಸೈಕಲ್ ರಿಕ್ಷಾ ಸವಾರನೊಬ್ಬ ಸಂಚರಿಸಿದ್ದಾನೆ. ಇನ್ನು ದೆಹಲಿಯಲ್ಲಿರುವ ಕೆಂಪುಕೋಟೆಗೂ ನೀರು ನುಗ್ಗಿದೆ. ಕೆಂಪುಕೋಟೆಯ ಮುಂದಿನ ರಸ್ತೆಗಳೆಲ್ಲ ಜಲಾವೃತವಾಗಿವೆ. ಜೈತ್ಪುರ್ನಲ್ಲಿ ಸಿಲುಕಿದ್ದ ಸಂತ್ರಸ್ತರನ್ನ ಎನ್ಡಿಆರ್ಎಫ್ ತಂಡ ರಕ್ಷಣೆ ಮಾಡಿದೆ. ಇನ್ನು ನಿಗಮ್ ಘಟ್ ರಸ್ತೆಗಳೆಲ್ಲ ಜಲಾವೃತವಾಗಿವೆ. ಇದರಿಂದ ದೆಹಲಿಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಶಾಲಾ ಕಾಲೇಜಿಗೆ ಭಾನುವಾರದವರೆಗೆ ರಜೆ ವಿಸ್ತರಣೆ ಮಾಡಲಾಗಿದೆ. ವರ್ಕ್ ಫ್ರಂ ಹೋಮ್ ನೀಡಬೇಕು ಅಂತ ಸಿಎಂ ಕೇಜ್ರಿವಾಲ್ ಕಂಪನಿಗಳಿಗೆ ಸೂಚಿಸಿದ್ದಾರೆ. ಹರಿಯಾಣದಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಜೆಜೆಪಿ ಶಾಸಕ ಈಶ್ವರ್ ಸಿಂಗ್ ಭೇಟಿ ನೀಡಿದರು. ಈ ವೇಳೆ ಸಂತ್ರಸ್ತ ಮಹಿಳೆ ಈಶ್ವರ್ ಸಿಂಗ್ ಅವರಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ. ಮಳೆಗೆ ಹರಿಯಾಣದ ಹಲವು ಗ್ರಾಮಗಳು ಜಲಾವೃತವಾಗಿದೆ. ಪ್ರವಾಹ ಪೀಡಿತ ಕರ್ನಾಲ್ನಲ್ಲಿ ಎನ್ಡಿಆರ್ಎಫ್ ತಂಡ ಹಾಗೂ ಭಾರತೀಯ ಸೇನೆ ರಕ್ಷಣಾ ಕಾರ್ಯಾಚರಣೆ ಮಾಡುತ್ತಿದ್ದು ಸಂತ್ರಸ್ತರನ್ನ ಬೇರೆ ಶಿಬಿರಗಳಿಗೆ ಸ್ಥಳಾಂತರ ಮಾಡಲಾಗುತ್ತಿದ್ದು ಅವರಿಗೆ ಬೇಕಾದ ವಸ್ತುಗಳನ್ನು ನೀಡಲಾಗುತ್ತಿದೆ. ಬಿಹಾರದ ಪಾಟ್ನಾದಲ್ಲಿ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಹೊಸ ಶಿಕ್ಷಕರ ನೇಮಕಾತಿ ನಿಯಮಗಳ ವಿರುದ್ಧ ಬಿಜೆಪಿ ನಾಯಕರು ಪಾಟ್ನಾದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಬಿಜೆಪಿ ನಾಯಕರು ವಿಧಾನಸೌಧದವರೆಗೂ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ವೇಳೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಉದ್ರಿಕ್ತ ಕಾರ್ಯಕರ್ತರ ಮೇಲೆ ಅಶ್ರುವಾಯು, ಜಲಫಿರಂಗಿಯನ್ನು ಪ್ರಯೋಗಿಸಲಾಗಿದೆ.
ಶಿವಮೊಗ್ಗದಲ್ಲಿ ಮದ್ಯದ ಅಂಗಡಿ ತೆರವಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆದಿದೆ. ಗೋಪಾಲ್ಗೌಡ ಬಡಾವಣೆಯಲ್ಲಿ 100 ಅಡಿ ರಸ್ತೆಯಲ್ಲಿ ಇರುವ ನೂತನ ಮದ್ಯದ ಅಂಗಡಿಯ ಎದುರು ನವ ಕರ್ನಾಟಕ ನಿರ್ಮಾಣ ವೇದಿಕೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಶಾಲೆಯ ಪಕ್ಕದಲ್ಲೇ ಮದ್ಯದ ಅಂಗಡಿ ಶುರುವಾಗಿದ್ದು ಮಹಿಳೆಯರು ಮಕ್ಕಳಿಗೆ ತೊಂದರೆಯಾಗ್ತಿದೆ, ಹೀಗಾಗಿ ಬಾರ್ ತೆರವುಗೊಳಿಸುವಂತೆ ಒತ್ತಾಯಿಸಿ ಉರುಳು ಸೇವೆ ಮಾಡಿ ಪ್ರತಿಭಟನೆ ನಡೆಸಿದರು. ಇನ್ನು ಕೆಲವರು ವೈನ್ ಶಾಪ್ ಬೇಕು ಅಂತ ಪ್ರತಿಭಟನೆ ಮಾಡಿದ್ದಾರೆ. ಹಾಗೆಯೇ ಮಂಗಳೂರಿನ ಕೋಣಾಜೆ ಬಳಿಯ ಬಾಳೆಪುಣಿಯಲ್ಲಿ ಶಾಲೆಯ ಸಮೀಪವೇ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಅನುಮತಿ ನೀಡಲಾಗಿದೆ. ಇದನ್ನು ವಿರೋಧಿಸಿ ಶಾಲಾ ವಿದ್ಯಾರ್ಥಿಗಳು ಗ್ರಾಮ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಹಾಸನದಲ್ಲಿ ಕರ್ತವ್ಯ ಲೋಪ ಎಸಗಿದ 3 ಪಿಡಿಒಗಳನ್ನು ಅಮಾನತು ಮಾಡಲಾಗಿದೆ. ಈ ಹಿಂದೆ ಬಳದರೆ ಗ್ರಾಮ ಪಂಚಾಯತ್ನಲ್ಲಿ ಕೆಲಸ ಮಾಡಿದ್ದ ನವೀನ್, ಕೃಷ್ಣೇಗೌಡ ಹಾಗೂ ರಾಮಸ್ವಾಮಿ ಅನ್ನೋರು ಸಸ್ಪೆಂಡ್ ಆಗಿದ್ದಾರೆ. ಸಾರ್ವಜನಿಕರಿಗೆ ಮೀಸಲಿಟ್ಟಿದ್ದ ನಿವೇಶನವನ್ನ ಖಾಸಗಿ ವ್ಯಕ್ತಿಗೆ ಮಾಡಿಕೊಟ್ಟಿದ್ದಾರೆ ಅನ್ನೋ ಆರೋಪ ಇತ್ತು. ಹೀಗಾಗಿ 3 ಪಿಡಿಒಗಳು ಬೇರೆಡೆಗೆ ವರ್ಗಾವಣೆ ಆಗಿದ್ರೂ ಕೂಡ ಈಗ ಅವರನ್ನ ಜಿಲ್ಲಾ ಪಂಚಾಯತ್ ಸಿಇಒ ಪೂರ್ಣಿಮಾ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದ್ದಾರೆ. ರೈತನ ಮೇಲೆ ಕರಡಿ ದಾಳಿ ನಡೆಸಿ ತೀವ್ರವಾಗಿ ಗಾಯಗೊಳಿಸಿರುವ ಘಟನೆ ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಎತ್ತಿನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಪ್ರತಾಪ್ ರೆಡ್ಡಿ ಕರಡಿ ದಾಳಿಗೊಳಗಾದ ರೈತ ಜಮೀನಿಗೆ ತೆರಳುತ್ತಾ ಇದ್ದಾಗ ಏಕಾಏಕಿ ಕರಡಿ ದಾಳಿ ಮಾಡಿದ್ದು, ದಾಳಿಯ ಪರಿಣಾಮ ತಲೆ ಮತ್ತು ಮುಖಕ್ಕೆ ತೀವ್ರವಾದ ಗಾಯ ಆಗಿದೆ. ಗಾಯಾಳು ಪ್ರತಾಪ್ ರೆಡ್ಡಿಯನ್ನ ಪಾವಗಡ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹಾಡಹಗಲೇ ಕಳ್ಳರು ಮನೆಗೆ ನುಗ್ಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ದೋಚಿ ಪರಾರಿಯಾಗಿರುವ ಘಟನೆ ಮದ್ದೂರು ತಾಲೂಕಿನ ಕೊಪ್ಪ ಸಮೀಪದ ಡಿ ಮಲ್ಲಿಗೆರೆ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಚಂದ್ರಮ್ಮ ಮನೆಯಲ್ಲಿ ಕಳ್ಳತನವಾಗಿದ್ದು ಮನೆಯ ಬೀಗ ಮುರಿದು ಸುಮಾರು 25 ಗ್ರಾಂ ಚಿನ್ನದ ಓಲೆ, 3 ಚಿನ್ನದ ಉಂಗುರಗಳು ಹಾಗೂ 80,000 ನಗದನ್ನು ದೋಚಿ ಪರಾರಿಯಾಗಿದ್ದಾರೆ. ಶಕ್ತಿ ಯೋಜನೆಯಿಂದ ಗ್ರಾಮೀಣ ಭಾಗದಲ್ಲಿ ಬಸ್ಗಳು ಹೆಚ್ಚು ರಶ್ ಆಗಿವೆ. ಇದರಿಂದ ವಿದ್ಯಾರ್ಥಿಗಳು ಸಕಾಲಕ್ಕೆ ಶಾಲಾ ಕಾಲೇಜಿಗೆ ಹೋಗೋಕೆ ಪರದಾಡ್ತಿದ್ದಾರೆ. ಮಂಡ್ಯದ ಸಾತನೂರು ಗ್ರಾಮದಲ್ಲಿ ಬಸ್ ನಿಲ್ಲಿಸುತ್ತಿಲ್ಲ ಅಂತ ವಿದ್ಯಾರ್ಥಿಗಳು ಬಸ್ ತಡೆದು ಪ್ರತಿಭಟನೆ ನಡೆಸಿದ್ರು. ಇದೇ ವೇಳೆ ಬಸ್ನಲ್ಲಿದ್ದ ಪ್ರಯಾಣಿಕರು ನಮಗೆ ತೊಂದರೆಯಾಗ್ತಿದೆ, ನಮ್ಮ ಕೆಲಸಕ್ಕೆ ಅಡ್ಡಿ ಆಗ್ತಿದೆ ಅಂತ ವಿದ್ಯಾರ್ಥಿಗಳ ವಿರುದ್ಧವೇ ರೊಚ್ಚಿಗೆದ್ದಿದ್ರು. ಬೆಳಗಾವಿಯ ರಾಯಭಾಗದಲ್ಲೂ ವಿದ್ಯಾರ್ಥಿಗಳು ಬಸ್ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಈ ಹಿಂದೆ ಹೆಚ್ಚು ಬಸ್ ಬಿಡುವಂತೆ ರಾಯಭಾಗ ಡಿಪೋ ಮ್ಯಾನೇಜರ್ಗೆ ಮನವಿ ಮಾಡಿದರೂ ಸ್ಪಂದಿಸಿಲ್ಲ. ಹೀಗಾಗಿ ಯುವಕರು ಹಾಗೂ ವಿದ್ಯಾರ್ಥಿಗಳು ಸೇರಿ ಬಸ್ ತಡೆದು ಪ್ರತಿಭಟನೆ ನಡೆಸಿದರು. ಇನ್ನು ತುಮಕೂರಲ್ಲಿ ವಿದ್ಯಾರ್ಥಿಯೊಬ್ಬ ಬಸ್ನಿಂದ ಕೆಳಕ್ಕೆ ಬಿದ್ದಿದ್ದಾನೆ. ಬಸ್ ರಶ್ ಇದ್ದು ಕೂಡ ವಿದ್ಯಾರ್ಥಿಗಳು ಫುಟ್ಬೋರ್ಡ್ ಮೇಲೆ ನಿಂತು ಹೋಗಬೇಕಾಗಿದೆ. ನೆಲ ಹಾಲ್ ಬಳಿ ಬಸ್ಗೆ ಹತ್ತಿದ ವಿದ್ಯಾರ್ಥಿಯೊಬ್ಬ ಕೆಳಕ್ಕೆ ಬಿದ್ದಿದ್ದಾನೆ. ಅದೃಷ್ಟವಶಾತ್ ವಿದ್ಯಾರ್ಥಿಗೆ ಪ್ರಾಣಾಪಾಯ ಸಂಭವಿಸಿಲ್ಲ. ಹಾಸನ ಜಿಲ್ಲೆಯ ಹಲವು ಅಂಗನವಾಡಿಗಳಲ್ಲಿ ಕೊಳೆತ ಮೊಟ್ಟೆಯನ್ನು ವಿತರಣೆ ಮಾಡಿದ್ದಾರೆ ಎನ್ನಲಾಗಿದೆ. ಹೊಳೆನರಸೀಪುರ ಪಟ್ಟಣದ ಹೌಸಿಂಗ್ ಬೋರ್ಡ್ನ ಅಂಗನವಾಡಿಯಲ್ಲಿ ಕೊಳೆತ ಮೊಟ್ಟೆಯನ್ನು ವಿತರಣೆ ಮಾಡಲಾಗಿದೆಯಂತೆ. ಅಂಗನವಾಡಿ ಮೂಲಕ ಗರ್ಭಿಣಿ ಮತ್ತು ಮಕ್ಕಳಿಗೆ ಮೊಟ್ಟೆ ವಿತರಣೆ ಮಾಡ್ತಾ ಇದ್ದು, ಈ ಮೊಟ್ಟೆಗಳನ್ನು ಒಡೆದ್ರೆ ಸಾಕು ಕೊಳೆತ ವಾಸನೆ ಬರ್ತಾ ಇದೆ. ಸಂಬಂಧಪಟ್ಟ ವಿತರಕರು ಹಾಗೂ ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶ ಹೊರಹಾಕಿದ್ದಾರೆ. ಚಂದ್ರಯಾನ 3 ಉಪಗ್ರಹ ಉಡಾವಣೆಗೆ ಕ್ಷಣಗಣನೆ ಆರಂಭವಾಗಿದೆ. ನಾಳೆ ಮಧ್ಯಾಹ್ನ ಆಂಧ್ರಪ್ರದೇಶದ ಶ್ರೀಹರಿಕೋಟಾದಿಂದ ಚಂದ್ರಯಾನ 3 ಉಪಗ್ರಹ ಉಡಾವಣೆಯಾಗಲಿದೆ. ಈ ಹಿನ್ನೆಲೆ ಇಸ್ರೋ ವಿಜ್ಞಾನಿಗಳ ತಂಡ ಆಂಧ್ರಪ್ರದೇಶದ ತಿರುಪತಿ ದೇವಸ್ಥಾನಕ್ಕೆ ಆಗಮಿಸಿ ಈ ಯೋಜನೆ ಯಶಸ್ವಿಯಾಗಲಿ ಅಂತ ವಿಶೇಷ ಪೂಜೆ ಸಲ್ಲಿಸಿದ್ರು. ಇಸ್ರೋದ ವೈಜ್ಞಾನಿಕ ಕಾರ್ಯದರ್ಶಿ ಶಾಂತನು ಭಟ್ವಾಡೇಕರ್ ಜೊತೆ ಇಸ್ರೋ ವಿಜ್ಞಾನಿಗಳು ಚಂದ್ರಯಾನ 3 ಮಾದರಿಯೊಂದಿಗೆ ಆಗಮಿಸಿ ತಿರುಪತಿ ತಿಮ್ಮಪ್ಪನಿಗೆ ಪ್ರಾರ್ಥನೆ ಮಾಡಿದರು. ಇನ್ನುಳಿದ 5 ಸುದ್ದಿಗಳತ್ತ ಗಮನ ಹರಿಸ್ತಾ ಹೋಗೋಣ. ನಂಜನಗೂಡು ದೇಗುಲದಲ್ಲಿ ಹುಂಡಿ ಎಣಿಕೆ ನಡೆದಿದ್ದು ಬರೋಬ್ಬರಿ 1,77,08,710 ರೂಪಾಯಿ ಸಂಗ್ರಹ ಆಗಿದೆ. ಒಟ್ಟು 38 ಹುಂಡಿಯಲ್ಲಿದ್ದ ಕಾಣಿಕೆ ಹಣ ಇದ್ದು 65 ಗ್ರಾಂ ಚಿನ್ನ, 3 ಕೆಜಿ 540 ಗ್ರಾಂ ಬೆಳ್ಳಿ, 64 ವಿದೇಶಿ ಕರೆನ್ಸಿ ನೋಟ್ಗಳು ಹುಂಡಿಯಲ್ಲಿ ಸಿಕ್ಕಿದೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ಪಟ್ಟಣದ ಯಲ್ಲಮ್ಮನ ದೇಗುಲದಲ್ಲಿ 45 ದಿನಗಳಲ್ಲಿ 1.37 ಕೋಟಿ ರೂಪಾಯಿ ಕಾಣಿಕೆ ಸಂಗ್ರಹವಾಗಿದೆ. 4.44 ಲಕ್ಷ ಮೌಲ್ಯದ ಚಿನ್ನಾಭರಣ, 2.29 ಲಕ್ಷ ಮೌಲ್ಯದ ಬೆಳ್ಳಿ ಆಭರಣಗಳು ಸಂಗ್ರಹವಾಗಿದೆ. ಹಾಗೆಯೇ ಹಾಸನದಲ್ಲಿ ಪೂಜಾರಿಯೊಬ್ಬ ದೇವಾಲಯವನ್ನೇ ತನ್ನ ಹೆಸರಿಗೆ ಬರೆಸಿಕೊಳ್ಳಲು ಮುಂದಾದ ಘಟನೆ ನಡೆದಿದೆ. ಆಲೂರು ತಾಲೂಕಿನ ಕಾಮತಿ ಗ್ರಾಮದಲ್ಲಿ ಶನೇಶ್ವರ ಸ್ವಾಮಿ ದೇವಾಲಯ ಇದೆ. ಇದಕ್ಕೆ ಸೇರಿದ ಸರ್ಕಾರಿ ಗೋಮಾಳ ಜಮೀನು ಕೂಡ ಇದೆ. ಆದರೆ ಅರ್ಚಕ ಸಂವಚಾರಿ ಅನ್ನುವಾತ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ದೇವಾಲಯವನ್ನ ಹಾಗೆ ಜಮೀನನ್ನು ತನ್ನ ಹೆಸರಿಗೆ ಬರೆಸಿಕೊಳ್ಳುವುದಕ್ಕೆ ಕೋರ್ಟ್ಗೆ ಹೋಗಿದ್ದಾರೆ ಅಂತ ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಬಳ್ಳಾರಿಯ ವಿಜಯನಗರ ಶ್ರೀಕೃಷ್ಣದೇವರಾಯ ವಿವಿಯ 11ನೇ ಘಟಿಕೋತ್ಸವ ನಡೀತಾ ಇದೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಭಾಗಿಯಾಗುತ್ತಾರೆ. 42 ವಿದ್ಯಾರ್ಥಿಗಳಿಗೆ ಒಟ್ಟು 53 ಚಿನ್ನದ ಪದಕ ವಿತರಣೆ ಮಾಡಲಾಯಿತು.
ರೂಬಾನ್ ಹಜುರಾಬಿ, ರಿಷಬ್ ಕುಮಾರ್ ತಲಾ 3 ಚಿನ್ನದ ಪದಕಗಳನ್ನು ಪಡೆದಿದ್ದಾರೆ. ಇನ್ನು ಕೃಷಿ ಕ್ಷೇತ್ರದಲ್ಲಿ ಕವಿತಾ ಮಿಶ್ರಾ, ಸಮಾಜ ಸೇವೆ ಕ್ಷೇತ್ರದಲ್ಲಿ ಹಿರೇಹಾಳ್ ಇಬ್ರಾಹಿಂ ಅವರಿಗೆ ಮರಣೋತ್ತರ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಲಾಗಿದೆ. ಮೈಸೂರಿನಲ್ಲಿ ಶೀಘ್ರವೇ ಫಿಲ್ಮ್ ಸಿಟಿ ನಿರ್ಮಾಣ ಆಗಲಿದೆ. ಇದಕ್ಕೆ ನಟ ಶಿವರಾಜ್ ಕುಮಾರ್ ಅವರೇ ನೇತೃತ್ವ ವಹಿಸಿಕೊಳ್ತಾರೆ ಎನ್ನಲಾಗಿದೆ. ಅಲ್ಲದೆ ಕರ್ನಾಟಕ ಕಲಾವಿದರ ಸಂಘಕ್ಕೂ ಶಿವಣ್ಣನೇ ಅಧ್ಯಕ್ಷರಾಗೋ ಸಾಧ್ಯತೆ ಇದೆ ಅನ್ನೋದು ತಿಳಿದು ಬಂದಿದೆ. ಮೈಸೂರು ಜಿಲ್ಲೆ ನಂಜನಗೂಡಿನ ಹಿಮ್ಮಾವು ಅನ್ನುವ ಪ್ರದೇಶದಲ್ಲಿ ಸುಮಾರು 80 ಎಕರೆ ಜಾಗದಲ್ಲಿ ಸುಮಾರು 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಫಿಲ್ಮ್ ಸಿಟಿ ನಿರ್ಮಾಣ ಮಾಡಲಾಗುವುದು ಅಂತ ಮೊದಲೇ ತಿಳಿಸಲಾಗಿತ್ತು. ಸರ್ಕಾರಿ ಖಾಸಗಿ ಸಹಭಾಗಿತ್ವದಲ್ಲಿ ಮೈಸೂರಲ್ಲಿ ಫಿಲ್ಮ್ ಸಿಟಿ ನಿರ್ಮಾಣ ಮಾಡೋದಕ್ಕೆ ಸಿದ್ದರಾಮಯ್ಯ ನಿರ್ಧರಿಸಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ನಿರ್ಮಾಪಕರ ನಡುವೆಯೇ ವಾರ್ ಶುರುವಾಗಿದೆ. ಸುದೀಪ್ ವಿರುದ್ಧ ನಿರ್ಮಾಪಕರ ಸಂಘದಲ್ಲಿ ರೆಹಮಾನ್ ಸುದ್ದಿಗೋಷ್ಠಿ ನಡೆಸಿದ್ರು. ಇದಕ್ಕೆ ಸುದೀಪ್ ಆಪ್ತ ನಿರ್ಮಾಪಕ ಜಾಕ್ ಮಂಜು ಕಿಡಿಕಾರಿದ್ದಾರೆ. ನಿರ್ಮಾಪಕರ ಸಂಘದ ನಡೆಗೆ ಅಸಮಾಧಾನ ವ್ಯಕ್ತಪಡಿಸಿ ಜಾಕ್ ಮಂಜು ಪತ್ರ ಬರೆದಿದ್ದಾರೆ. ರೆಹಮಾನ್ ಅವರು ವಿಕ್ರಾಂತ್ ರೋಣ ಲಾಸ್ ಅಂತ ನಾನು ಕಾಲ್ ಮಾಡಿದ್ದೆ ಎಂದಿದ್ದಾರೆ. ಆದರೆ ವಿಕ್ರಾಂತ್ ರೋಣ ಲಾಸ್ ಆಗೇ ಇಲ್ಲ ಅಂದ್ರು. ಸುದೀಪ್ ಅವರೇ ಸಂಭಾವನೆ ಪಡೆಯದೆ ಸಿನಿಮಾದಲ್ಲಿ ನಟಿಸಿ ನನ್ನ ಕೈ ಹಿಡಿದಿದ್ದಾರೆ. ನಾನು ಯಾಕೆ ಲಾಸ್ ಅಂತ ಹೇಳ್ಕೊಳ್ಳಿ ಅಂದ್ರು. ಇದು ಅಣ್ಣ ತಮ್ಮಂದಿರ ಥರ ಇರೋ ನಮ್ಮ ನಡುವೆ ತಂದಿರೋ ಷಡ್ಯಂತ್ರ ಅಂದಿದ್ದಾರೆ.